ಪೋಲಾಂಡ್ ಪ್ರೈಮ್ ಮಿನಿಸ್ಟ್ರು, ಚೈನಾ ಪ್ರೈಮ್ ಮಿನಿಸ್ಟ್ರು, ಆಮೇಲೆ ಬ್ರಿಟಿಷ್ ಅವರು 4 ಜನ ಇಂಗ್ಲೆಂಡ್ ಅವರು ಬಂದುಬಿಟ್ಟಿದ್ರು. ಬಂದು 3 ತಿಂಗಳಲ್ಲಿ ಬಂದು ಬೆಂಗಳೂರು ಬಂದು ಹೋಗಿದ್ರು. ಆಗ ಹೇಳ್ತಿದ್ರು, there was time when the world leaders first used to come to Delhi, then they used to fly to Calcutta, Mumbai, or any Calcutta, Hyderabad, Bangalore, like that. The situation has changed. Now all those world leaders are coming to Bangalore, then they are going to Delhi ಅಂತೇಳಿ ಅವತ್ತು ಅವರು ಹೇಳಿದ್ರು. ಯಾಕೆ ಹೇಳಿದ್ರು ಈ ಮಾತು? ಮೊನ್ನೆ ಮೋದಿಯವರು ಬಂದಿದ್ರು ಇಲ್ಲಿಗೆ. DK ಬ್ಯಾಂಗ್ಳೂರ್ ಇಸ್ ಎ ಗ್ಲೋಬಲ್ ಸಿಟಿ ಅಂತ ಈ ಮೆಟ್ರೋ ಬಂದಾಗ ಪ್ರಾರಂಭ ಮಾಡಿದ್ರು. ಗ್ಲೋಬಲ್ ಸಿಟಿ ಅಂತ ಸುಮ್ಮನೆ ಮಾತಾಡೋಕ್ಕಾಯ್ತಿತ್ತು ಒಬ್ಬ ಪ್ರೈಮ್ ಮಿನಿಸ್ಟ್ರು? ನಿಮ್ಮಲ್ಲಿ ಒಂದು ಶಕ್ತಿ ಇರೋದಕ್ಕೆ. ಸೊ ಅದಕ್ಕೆ ಅಷ್ಟು ನಿಮ್ಮ ಮೇಲೆ ಅಪಾರವಾದಂಥ ಬೆಂಗಳೂರು ನಾಗರಿಕರ ಬಗ್ಗೆ ನಂಬಿಕೆ ಇದೆ. ಸೊ ನಿಮ್ಮ ಕರ್ತವ್ಯ ಏನು? ಬೆಂಗಳೂರಿಗೆ ಒಳ್ಳೆ ಅಫೋರ್ಡಬಲ್ ಹೌಸಿಂಗ್ ಕೊಡಬೇಕು, ಒಳ್ಳೆಯ ವಾಟರ್ ಕನೆಕ್ಷನ್ ಕೊಡಬೇಕು, ಒಳ್ಳೆ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು, ಒಳ್ಳೆಯ ವಿಚಾರಗಳನ್ನು ಕೊಡಬೇಕು. ಆ ದೃಷ್ಟಿಯಿಂದ ಇವತ್ತು ಬೆಂಗಳೂರಿಗೆ ನಿಮ್ಮನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ಮ ಪ್ಲ್ಯಾನಿಂಗ್ ಪ್ರತಿಯೊಬ್ಬರು ಕೂಡ, ನಾನು ಕೂಡ ಈಗ ಎಷ್ಟೋ ಬೇಕಾದಷ್ಟು ಟೀಕೆ ಮಾಡ್ತಾರೆ, ಬೇಕಾದಷ್ಟು ಜನ ಟೀಕೆ ಮಾಡ್ತಾಯಿದ್ದಾರೆ. BJPಯವರು ಮಾಡ್ತಾಯಿದ್ದಾರೆ, ಬೇರೆಯವರು ಮಾಡ್ತಾಯಿದ್ದಾರೆ, ಎಲ್ಲ ಮಾಡಲಿ, ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ನನಗೆ ಗೊತ್ತಿದೆ ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತ ನಾನೆಲ್ಲ ಒಂದಿನ ಹೇಳಿದ್ದೀನಿ. ಅದಕ್ಕೆ ನಾನು ಗ್ರೇಟರ್ ಬೆಂಗಳೂರು ಅಥಾರಿಟಿನ ನಾನು ಮಾಡಿ ಕೊನೆಗೆ 5 ಕಾರ್ಪೊರೇಷನ್ ಮಾಡಿದ್ದೀನಿ. ಇನ್ನು 3-4 ಕಾರ್ಪೊರೇಷನ್ನು ಬೆಂಗಳೂರು ಸುತ್ತಮುತ್ತಲು ಎಲ್ಲೆಲ್ಲಿ ಬೆಳೀತಾ ಇದೆ ಅದಕ್ಕೆಲ್ಲ ಈಗಾಗಲೇ ಲಿಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೊಂದು ವಾರ 15 ದಿನದಲ್ಲಿ ಅವರು ಕೊಡ್ತಾರೆ. ಆದಷ್ಟು ಜಲ್ದಿ ಎಲೆಕ್ಷನ್ಗಳನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಎಲ್ಲ ಪ್ರೋಸೆಸ್ ಎಲ್ಲ ನಡೀತಾ ಇದೆ. ಮಾಡಿ ಮೊನ್ನೆ ಕೂಡ ನಾನು ತಿರ್ಗಾ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲೆಲ್ಲಿ ಮಾಡಬೇಕು, ಏನೇನು ಮಾಡಬೇಕು ಅಂತೇಳಿ. ಯಾಕೆಂದರೆ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಒಂದು, ರಿಂಗ್ ರೋಡ್ವರೆಗೂ ಒಂದಿದೆ, ನೈಸ್ ರೋಡ್ವರೆಗೂ. ನೈಸ್ ರೋಡ್ ಆದಮೇಲೆ ಇಲ್ಲಿ 100 ರೂಪಾಯಿ ಇದನ್ನು ತೊಗೊಂಡ್ರೆ, ಟ್ಯಾಕ್ಸ್ ತೊಗೊಂಡ್ರೆ ಅಲ್ಲಿಗೆ ಹೋದರೆ 20 ರೂಪಾಯಿ ಡಿಪ್ಪಾಗಿ ಹೋಗ್ತದೆ. ಫೆಸಿಲಿಟೀಸ್ ಎಲ್ಲ ಅಲ್ಲೇ ಇದೆ, ಒಂದೇ ಥರ ಫೆಸಿಲಿಟೀಸ್ ಇದೆ. ಹಂಗೆ ಇವತ್ತು ಬೆಂಗಳೂರು ಇವತ್ತು ಬೆಳೀತಾ ಇದೆ. ಸೊ ನಾವು ಬೇಕಾದಷ್ಟರಲ್ಲಿ ನಮ್ಮ ಆಡಳಿತದಲ್ಲಿ, ನಾನು ನಿಮ್ಮಿಂದ ತಪ್ಪಾಯಿತು ಎಲ್ಲ ನೀವು ತಪ್ಪು ಅಂತ ನಾನು ಹೇಳೋದಿಲ್ಲ, ನಮ್ಮಿಂದನೂ ತಪ್ಪಿದೆ. ಅದಕ್ಕೆ ನಾವು ಇದನ್ನು ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಪಾರದರ್ಶಕ. ಕೆಲವರು ಹೇಳ್ಬೋದು, ಏನಪ್ಪ ಶಿವಕುಮಾರ್ ಅಂತವನು, ಕೆಲವರೆಲ್ಲ ಟೀಕೆ ಮಾಡ್ತಾರೆ, ಅಯ್ಯೋ ಶಿವಕುಮಾರ್ ಅಂತವನಿಂದ ಮಾತಾಡೋದನ್ನ ಅಂತ ಅಂದ್ಬಿಟ್ಟು. ಅವ್ರಿಗೇನು ಗೊತ್ತು ನಮ್ಮ ಬದುಕಿನಲ್ಲಿ ಎಷ್ಟು ಶಿಸ್ತಿದ್ದೀವಿ, ಎಷ್ಟು ಶ್ರಮ ಪಟ್ಟಿದ್ದೀವಿ, ಯಾವ ರೀತಿ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತಿದೆ. ಇಲ್ಲಿ ಶ್ರಮ ಇಲ್ಲದೆ, ಫಲ ಇಲ್ಲದೆ ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕಾಗ್ತದ? ನಾನು ಯಾರಿಗೆ ಮೆಚ್ಚಿಸ್ಬೇಕಾದಿಲ್ಲ. ಐ ವರ್ಕ್ ಫಾರ್ ಮೈ ಕಾನ್ಷಿಯಸ್. ಫಸ್ಟು ನನ್ನ ಆತ್ಮಸಾಕ್ಷಿ ನನಗೆ ಒಪ್ಪಬೇಕು, ಆಮೇಲೆ ಮೆಕ್ಕಿದ್ದು ರೀತಿಲಿ. ಹಂಗೆ ನಿಮಗೂ ಅಷ್ಟೇ ನಾನು ಹೇಳ್ತಾರೆ, ನಿಮ್ಗೆ ಸಂಬಳ ಕೊಡ್ತಾರೆ, ನಿಮ್ಗೆ ಗೌರವ ಇದೆ. ಅಟ್ಲೀಸ್ಟ್ ಏನು ಪರ್ಮನೆಂಟಾಗಿ ಎಷ್ಟು ಜನ ಎಲ್ಲ ಎತ್ಕೊಂಡು ಹೋಗ್ತೀವ, ನಾವು ಸಂಪಾದನೆ ಮಾಡೋದೆಲ್ಲ ಎತ್ಕೊಂಡು ಹೋಗ್ತೀವ. ಅಟ್ಲೀಸ್ಟ್ ಸೊಸೈಟಿಗೆ ಏನಾದ್ರು ವಾಪಸ್ ಕೊಡಬೇಕಲ್ಲ. ಸೊ ನೀವು ಪ್ರತಿಯೊಂದು ದಿನ ನಿಮ್ಮ ಹತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಏಂತಕ್ಕೆ ಬರ್ತಾರೆ? ನಿಮ್ಮ ಹತ್ರಕ್ಕೆ ಸರ್ಕಾರಿ ಸಂಸ್ಥೆಗೆ ಏಂತಕ್ಕೆ ಬರ್ತಾರೆ? ಇವರು ಹನುಮಂತೇನವರಲ್ಲಿ ಬರೆದವ್ರೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ವಿಧಾನಸೌಧದಲ್ಲಿ ಬರೆದವ್ರೆ, ಸುಮ್ಮನೆ ಬರ್ಸಿದ್ದಾರೆ ಅವರು. ಸೊ ನಿಮ್ಮ ಹತ್ರಕ್ಕೆ ಪ್ರತಿಯೊಬ್ಬ ನಾಗರಿಕನು ಬರೋನು, ಪ್ರತಿಯೊಂದು ಫೈಲು ಬರೋದು ಕೂಡ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಪ್ರತಿಯೊಂದು ತಪ್ಪು ಕಂಡು ಹಿಡ್ಕೊಂಡು ಹೋದರೆ ಯು ಕಾಂಟ್ ಕಮ್ ಔಟ್ ವಿತ್ ಎ ಸೊಲ್ಯೂಷನ್. ಫಾರ್ ಎವ್ರಿಥಿಂಗ್, ಎವ್ರಿ ಪ್ರಾಬ್ಲಮ್ ದೇರ್ ಇಸ್ ಎ ಸೊಲ್ಯೂಷನ್. ಸೊ ಹಂಗೆ ನೀವು ಸೊಲ್ಯೂಷನ್ ಹುಡುಕಬೇಕು. ಪ್ರಾಬ್ಲಮ್ಸ್ ಇದ್ದೇ ಇರ್ತದೆ. ಸೊ ಅದಕ್ಕೆ ದಾರಿ ಯಾವ ರೀತಿ ಹುಡುಕಬೇಕು ಅನ್ನೋದನ್ನು ತಾವು ಈ ಸಂದರ್ಭದಲ್ಲಿ ಭಾಳ ಉದಾರ ಮನಸ್ಸಿಂದ ಕಾನೂನು ಚೌಕಟ್ಟಿನಲ್ಲಿ, ನಿಮ್ಗೆ ಯಾರು ಕಾನೂನು ಬಿಟ್ಟು ಮಾಡಿ ಅಂತ ನಾನು ಹೇಳೋದೇ ಇಲ್ಲ. ಯು ಆಸ್ಕ್ ಯುವರ್ ಕಮಿಷನರ್, ನನ್ನ ಹತ್ರ ಯಾರ್ಯಾರು ಕೆಲಸ ಮಾಡಿದ್ದಾರೋ ಐ ಹ್ಯಾವ್ ಗೈಡೆಡ್ ದೆಮ್. ಒಂದು ಕೂಡ ಕಾನೂನು ಬಿಟ್ಟು ಒಂದು ಕೆಲಸ ಕೂಡ ಮಾಡಬಾರ್ದು ಅನ್ನೋದು ನಾನು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಕಾನೂನು ಏನಿದೆ ನಿಮ್ಮ ಡಿಕ್ಷನರಿ ಪವರಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ 4 ಸಹಾಯ ಮಾಡಿ, ತೊಂದರೆ ಇಲ್ಲ, ತಪ್ಪೇನಿಲ್ಲ. ಯಾರಿಗೆ ಅವಕಾಶ ಇರ್ತದೆ, ಅಧಿಕಾರ ಇರ್ತದೆ, ಅಧಿಕಾರ ಇರೋದೇ ಸಹಾಯ ಮಾಡೋಕ್ಕೆ. ಪವರ್ ಕಮ್ ಫಾರ್ 2 ಥಿಂಗ್ಸ್, ಯು ಕ್ಯಾನ್ ಹೆಲ್ಪ್ ಮೋರ್ ಪೀಪಲ್ ಆರ್ ಯು ಕ್ಯಾನ್ ಟ್ರಬಲ್ ಮೋರ್ ಪೀಪಲ್. ಸೊ ನೀವು ಒಳ್ಳೆ ಕೆಲಸ ಮಾಡಿ, ಏನು ಯಾರಿಗೂ ಟ್ರಬಲ್ ಮಾಡೋದು ಬೇಡ. ಆದರೆ ಈ ಸಂದರ್ಭದಲ್ಲಿ ಕಾನೂನು ಬಿಟ್ಟು, ಕಾನೂನು ಚೌಕಟ್ಟು ಬಿಟ್ಟು, ಈಗ ಕಾನೂನು ಬಿಟ್ಟು ಮಾಡಿದಂಥವ್ರಿಗೆ ಎಷ್ಟೆಷ್ಟು ಏನೇನು ಶಿಕ್ಷೆಗಳಾಗಿದೆ ಅಂತ ಕೂಡ ನಿಮಗೆಲ್ಲ ಕೂಡ ಅರಿವಿದೆ. ಆ ದೃಷ್ಟಿಯಿಂದ ನೀವೆಲ್ಲ ಸೇರಿ ಇದಕ್ಕೆ ಮಾಡ್ಕೊಂಡು ಹೋಗಬೇಕು. ಇದು ಬುದ್ಧಿ ಇದ್ದವನು, ಯೋಗ್ಯತೆ ಇದ್ದವನು, ಕಂಪ್ಲೀಟ್ ಯಾವತ್ತಾರು ನಿಮಗೂ ಗೆಲುವು ಇದ್ದೇ ಇದೆ. ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗಿ, ನಿಮ್ಮ ಯಶಸ್ಸು, ಸಂಕಲ್ಪ ಮತ್ತು ನಿರಂತರವಾದಂಥ ಪ್ರಯತ್ನಕ್ಕೆ ಯಾವಾಗಲೂ ಕೂಡ ಖಂಡಿತ ನಿಮಗೆ ಫಲ ಸಿಕ್ಕೇ ಸಿಗ್ತದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ದರಿಂದ ಇವತ್ತು ನಾನು ಇನ್ನೂ ಭಾಳ ಹೊತ್ತಿರಬೇಕು ಅನ್ನೋದು ನನಗೆ ಆಸೆ ಇತ್ತು. ಇವತ್ತು ನಾನು ಬಳ್ಳಾರಿಗೆ ಹೋಗಬೇಕಾಗಿದೆ. ಬೆಳಗ್ಗೆನೇ 8-8:30 ನಾನು ಬಿಟ್ಬಿಡ್ತೀನಿ ಅಂತಿದ್ದೆ. ಅಧ್ಯಕ್ಷರು ಈ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ
ಆಯಿತು ಬಂದು ಈ ಸಿಂದರ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಇವತ್ತು ಬೆಂಗಳೂರಿಗೆ ಅಟ್ಲೀಸ್ಟ್ ಈ ವರ್ಷದಿಂದ ಒಂದು ಒಳ್ಳೆ ಇಮೇಜ್ ಕ್ರಿಯೇಟ್ ಆಗಬೇಕು. ಬೆಂಗಳೂರು BDAಗೆ ಒಂದು ಇಮೇಜ್ ಕ್ರಿಯೇಟ್. ಫಸ್ಟು ಯು ಆರ್ ದಿ ಫೇಸ್. ನೀವು GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು 5 ಕಾರ್ಪೊರೇಷನ್ ನಿಮ್ಮ ಜವಾಬ್ದಾರಿ. ಈಗ ನಿಮ್ಮಿಂದ ಇದನ್ನು ಪ್ಲಾನಿಂಗ್ ಇದನ್ನು ತೆಗೆದು ಈಗ GBA ಕೊಟ್ಟಿದ್ದೀವಿ. ದಟ್ ವಾಸ್ ಇಲ್ಲ, ನಾನೇನು ಮಾಡೋಕ್ಕಾಗಲ್ಲ. ನಾನು ಈಗ ನಿಮಗಿನ್ನ ಪವರ್ ಕೊಡಬೇಕು, ಇನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಕೂಡ ಮಾಡಬೇಕು. ಅದೆಲ್ಲ ಕೂಡ ನನಗೆ ಅರಿವಿದೆ. ಫಸ್ಟು ಒಂದು ಪ್ಲ್ಯಾನಿಂಗ್ ಅವರು ಏನು ಮಾಡಬೇಕು ಅಂತೇಳಿ ಅವರು ಆಲೋಚನೆ ಮಾಡ್ತಾಯಿದ್ದಾರೆ, ಅದು ಮಾಡಲಿ. ಸೊ ಕೆಂಪೇಗೌಡರು ಕಟ್ಟಂಥ ಈ ಬೆಂಗಳೂರಿಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಬೆಂಗಳೂರಿಗೆ ಫಸ್ಟು ನೀವು ಡಿಸಿಪ್ಲೀನು, ಪ್ರಾಮಾಣಿಕತೆ. ಡಿಸಿಪ್ಲಿನ್ ಇಲ್ಲ ಅಂತ ಅಂದರೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕತೆ ಇಲ್ಲ ಅಂತಂದರೆ ಏನು ಎಷ್ಟು ಎಲ್ಲರೂ ನಾನು ಐ ಡೋಂಟ್ ಟೆಲ್ ಯು ಎವ್ರಿ ಒನ್, ಬಟ್ ತಿಳ್ಕೊಳ್ಳಿ, ಎವ್ರಿ ಮೂಮೆಂಟ್ ಎವ್ರಿ ಫೈಲ್ ಕೊಕ್ಕೆ ಹಾಕೋದು ಬಿಟ್ಬಿಟ್ಟು, ಬರೀ ಫೈಲ್ನ ಈ ಕಡೆಯಿಂದ ಆ ಕಡೆಗೆ ಟಾಸ್ ಹಾಕೋದು ಬಿಟ್ಬಿಟ್ಟು ಎಲ್ಲದಕ್ಕೂ ಕೂಡ ಪಾಸಿಟಿವ್ ಅಪ್ರೋಚ್ ಇಟ್ಕೊಂಡು ಒಂದು ಸೊಲ್ಯೂಷನ್. ಡೋಂಟ್ ಡೂ ವಿತ್ ಔಟ್ ಆಫ್ ದಿ ಲಾ, ವಿತಿನ್ ದಿ ಲಾ ವಾಟ್ ಕ್ಯಾನ್ ಬಿ ಹೆಲ್ಪ್ ಅನ್ನೋದನ್ನು ಪ್ರತಿಯೊಬ್ಬರಿಗೂ ಕೂಡ ಆಲೋಚನೆ ಮಾಡಿ ತಾವೆಲ್ಲ ಸೇರಿ ಕೆಲಸ ಮಾಡಲಿ, ತಮ್ಮಲ್ಲಿ ಶಿಸ್ತಿರಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಹ್ಯಾರಿಸ್ರವರು ಭಾಳ ನಿಮ್ಮನ್ನೆಲ್ಲ ಸೇರಿಸಿ ಇವತ್ತು ಅವ್ರ ಕಮಿಷನರು ಮತ್ತು ಅವರ ಟೀಮ್ ಎಲ್ಲ ಸೇರಿ ಆಲೋಚನೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾನು ಭಾಳ ಇನ್ನು ನೋಡೋಣ ಎಷ್ಟು ದಿನ ಇದು, ಓಕೆ ನೋಡ್ತೀನಿ. ಇಫ್ ಪಾಸಿಬಲ್ ಒನ್ಸ್ ಅಗೇನ್ ಐ ವಿಲ್ ಕಮ್. ಬಂದು ಕೆಲವು ವಿಚಾರನ ಇನ್ನೊಂದಿನ ನಾನು ಮಾತಾಡ್ತೀನಿ. ಈಗ ವಿಗ್ರಹ ನಾನು ಹಿಂದೆ ಹೇಳಿದ್ದೀನಿ, ನಾನು ಕಲ್ಲು ಪ್ರಕೃತಿ, ಅದನ್ನು ಕಡೆದರ ಆಕೃತಿ, ಅದನ್ನು ಪೂಜಿಸಿದ ಸಂಸ್ಕೃತಿ. ಯಾವ ಕಲ್ಲೂ ಕೂಡ ಏಟು ಬೀಳಿಲ್ಲ ಅಂತಂದರೆ ಅದು ವಿಗ್ರಹ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಯಾವುದೋ ಚಿನ್ನ ಆಗಲಿ, ಯಾವುದೋ ನಿಮ್ಮ ಓಲೆ ಆಗಲಿ, ನಿಮ್ಮ ಮೂಗ್ಬತ್ತಾಗಲಿ, ನಿಮ್ಮ ಉಗ್ರ ಆಗಲಿ, ಯಾವುದಾಗಲಿ ಅದಕ್ಕೆ ಚೆನ್ನಾಗಿ ಬಿಸಿಯಲ್ಲಿ ಕಾಯಿಸಿ ಅದಕ್ಕೊಂದು ಶೇಪ್ ಬರಬೇಕಾದ್ರೆ ಸುಮಾರು 8 ತಿನ್ನಿಲ್ಲ ಅಂದರೆ, ಆ ಕಾವು ಬೀಳಿಲ್ಲ ಅಂದರೆ, ಚಿನ್ನಕ್ಕೂ ಕೂಡ ಕರಗಬೇಕಾದ್ರೆ ಬಿಸಿ ಬೀಳಬೇಕಾಗಿಲ್ಲ. ಇಲ್ಲ ಕಬ್ಬಣಕ್ಕೂ ಕೂಡ ಒಂದು ಶೇಪ್ ಮಾಡಬೇಕಾದ್ರೆ ಬಿಸಿ ಬಿಡಬೇಕಲ್ಲ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇವತ್ತು ಮೋಟಿವೇಶನ್ನು, ಎಜುಕೇಷನ್ನು ಇವೆಲ್ಲ ಕೂಡ ಶಿಸ್ತು ಇವೆಲ್ಲ ಕೂಡ ಭಾಳ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ಈ 50 ವರ್ಷದ ಶುಭ ಸಂದರ್ಭದಲ್ಲಿ ನಿಮ್ಮನ್ನು ವಸತಿ ತಿದ್ದಿ ತೀಡಿ ನೀವೆಲ್ಲ ಮನುಷ್ಯರಿದ್ದೀರಿ, ಅದು ಕೂಡ ನಿಮಗೊಂದು ರೂಪ ಇರಬೇಕಲ್ಲ, ಒಳ್ಳೆ ರೂಪ. BDA ಅಂತಂದರೆ ಒಳ್ಳೆ ಸಂಸ್ಥೆ, ಪರವಾಗಿಲ್ಲ, ಒಂದು ಬದಲಾವಣೆ ಬಂದಿದೆ. ನಾಗರಿಕರು ನೋವಿನಿಂದ ಬರ್ತಾ ಇದ್ದಾರೆ, ಅವ್ರಿಗೊಂದು ಪ್ರಾಮಾಣಿಕವಾದಂಥ ಸೇವೆಯನ್ನು ನಾವು ಮಾಡ್ತಾಯಿದ್ದೀವಿ ಅನ್ನೋ ಒಂದು ಭಾವನೆ, ಹೆಸರು. ಒಂದು 10% ಮಾತ್ರ ಹಾಳು ಮಾಡಿದ್ದಾರೆ. ನಾನು 90% ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಆ 10% ಅವ್ರಿಗೆ ಹೇಳಿ ಇನ್ನೊಂದು ತಿಳ್ಕೊಳ್ಳಿ, ನನ್ನ ಕಣ್ಣಿಗೆ ಬೀಳಕ್ಕೆ ಹೋಗ್ಬಿಡಿ. ಕಣ್ಣಿಗೆ ಬಿಟ್ಟರೆ ಬಡ್ದು ಬಿಸಾಕ್ಬಿಡ್ತೀನಿ. ಕೊನೆಗೆ ಕೇಸು ಪಾಸು ವಾಪಸ್ಸು ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು ಲೆಕ್ಕಕ್ಕೆ ಇಡಲ್ಲ ನಾನು. ಬಿ ವೆರಿ ಕಾಷಸ್ ಇನ್ ಯುವರ್ ವರ್ಕ್, ಬಿ ಡೆಡಿಕೇಶನ್. ವಿತೌಟ್ ಡೆಡಿಕೇಶನ್ ನೀವು ಬೆಂಗಳೂರು ಕಟ್ಟಕ್ಕೆ ಒಳ್ಳೇದು ಮಾಡಿ. 4 ಡಿಗಳು ತಲೆಯಲ್ಲಿ ಇಟ್ಕೊಳ್ಳಿ. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್. ಸೊ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಭಾಳ ಗಮನ ಇಟ್ಕೊಳ್ಳಿ. ಆಮೇಲೆ ನಿಮ್ಮದು BDA, ನಿಮ್ಮ ಸಂಸ್ಥೆ, ನಿಮ್ಮ ಅಥಾರಿಟಿ, ನಾನು ಕೂಡ ಬೇಕಾದಷ್ಟು ಕೆಲವು ಡಿಸಿಷನ್ಸ್ನ ಚೇಂಜ್ ಮಾಡಿದ್ದೀನಿ. ಈಗೆಲ್ಲ ಸ್ಕ್ಯಾನ್ ಮಾಡಿ ಚೇಂಜ್ ಮಾಡಿದ್ದೀನಿ. ನಿಮ್ಮ ರೂಟ್ ಎಲ್ಲೋದ್ರೂ ನೀವು ಏನೇ ಆದರೂ ಕೊನೆಗೆ ಅಲ್ಟಿಮೇಟ್ಲಿ ನಿಮ್ಗೇನು ಹೇಳ್ತಾರೆ, ನೀವು BDA ಅಫಿಷಿಯಲ್ಸ್ ಅಂತ ಹೇಳ್ತಾರೆ, BDAಲ್ಲಿ ಕೆಲಸ ಮಾಡಿದವರು ಅಂತ ಹೇಳ್ತಾರೆ. ಸೊ ನಿಮ್ಮ BDAಗೆ ಫೌಂಡೇಶನ್ ಬಿಟ್ಟು ಹೋಗಬೇಕು, ರೂಟ್ ಬಿಟ್ಟು ಹೋಗಬೇಕು. ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಯುವರ್ ರೂಟ್ ಈಸ್ BDA, ಯುವರ್ ಫ್ರೂಟ್ ಈಸ್ BDA. ಅದನ್ನು ತಿಳ್ಕೊಂಡು ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಬೆಂಗಳೂರು ಕೊಡುಗೆ ಕೊಡುವಂಥ ಒಂದು ಭಾಗ್ಯ ನಿಮಗೆ ಸಿಕ್ಕಿದೆಯಲ್ಲ, ಇದು ಭಾಳ ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸ್ಕೊಡಿ ಅಂತೇಳಿ ಪ್ರಾರ್ಥಿಸಿ ನಿಮಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.